ವೀಕ್ಷಕರಿಗೆಲ್ಲ ನಮಸ್ಕಾರ. ಶರಣರ ಕಂಡ ಶಿವ ಕಾರ್ಯಕ್ರಮಕ್ಕೆ ಸ್ವಾಗತ. ಅಲ್ಲಮ ಪ್ರಭುಗಳು ಒಂದೆಡೆ ಈ ರೀತಿ ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ. ಏನ ಕಂಡೊಡೆ ಏನಯ್ಯ ತನ್ನ ತಾ ಕಾಣದಾತ ಕುರುಡ, ಏನ ಕೇಳಿದೊಡೆ ಏನಯ್ಯ ತನ್ನ ಅರಿವಿನ ಬಗ್ಗೆ ತಾ ಕೇಳದಾತ ಕಿವುಡ, ಏನ ಮಾತನಾಡಿದರೆ ಏನಯ್ಯ ತನ್ನ ಅರಿವಿನ ಬಗ್ಗೆ ಮಾತನಾಡದಾತ ಮೂಕ. ದಿಟದಿಂದ ತನ್ನ ತಾ ಕಾಣಬೇಕು, ದಿಟದಿಂದ ತನ್ನ ತಾ ಕೇಳಬೇಕು, ದಿಟದಿಂದ ತನ್ನ ತಾ ಮಾತನಾಡಬೇಕು. ಇದೇ ತನ್ನ ನೆಲೆ, ತನ್ನ ಸ್ವರೂಪ, ಕಾಣ ಗುಹೇಶ್ವರ ಎಂದು ತಿಳಿಸಿದ್ದಾರೆ. ಅಂದರೆ ಕಣ್ಣಿದ್ದು ಕುರುಡ, ಕಿವಿ ಇದ್ದು ಕಿವುಡ, ಬಾಯಿದ್ದು ಮಾತನಾಡಲಿಕ್ಕೆ ಬಾಯಿ ಸಶಕ್ತವಾಗಿದ್ದರೂ ಮೂಕನಾಗಿದ್ದಾನೆ. ಯಾಕೆ ಅಂದರೆ ಮನುಷ್ಯನಿಗೆ ತನ್ನ ಅರಿವಿನ ಪರಿಚಯ ಅಷ್ಟಕ್ಕಷ್ಟೇ ಇದೆ. ಇವತ್ತು ಪರಮಾತ್ಮನ ವಿಷಯದ ಬಗ್ಗೆ ಮಾತನಾಡುವುದಕ್ಕಾಗಲಿ, ಪರಮಾತ್ಮನನ್ನು ಒಂದೆರಡು ಗಳಿಗೆ ನೆನಪು ಮಾಡುವುದಕ್ಕಾಗಲಿ ನನಗೆ ಸಮಯವಿಲ್ಲ ಅಂತ ಹೇಳುವವರೇ ಜಾಸ್ತಿ. ಕಾರಣ ತನ್ನ ಆತ್ಮಜ್ಞಾನದ ಕೊರತೆಯಿಂದಾಗಿ ಆಧ್ಯಾತ್ಮಿಕ ಜ್ಞಾನದ ಕೊರತೆ ಉಂಟಾಗಿದೆ. ಇದರಿಂದಾಗಿ ಹಲವಾರು ಸಮಸ್ಯೆಗಳಲ್ಲಿ ಮನುಷ್ಯ ಬಳಲ್ತಾ ತನ್ನ ನೈತಿಕತೆಯನ್ನು ಕಳ್ಕೊಂಡಿದ್ದಾನೆ. ಈ ನೈತಿಕತೆಯ ಕೊರತೆಯಿಂದಾಗಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕಾಣ್ತಾ ಇಲ್ಲ, ಅಥವಾ ಮನುಷ್ಯನಿಗೆ ಜೀವನದ ಮೌಲ್ಯಗಳ ಅನುಭವ ಮಾಡಲಿಕ್ಕಾಗ್ತಿಲ್ಲ. ಈಗ ನಮ್ಮ ಅಸ್ತಿತ್ವ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂಥ ಮೂಲ ನಮ್ಮ ಪರಿಚಯವನ್ನು ಬ್ರಹ್ಮಕುಮಾರ್ ಡಾಕ್ಟರ್ ಬಸವರಾಜ್ ರಾಜಋಷಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ತನ್ನನ್ನು ತಾನು ಕಂಡುಕೊಳ್ಳಬೇಕು, ತನ್ನನ್ನು ತಾನು ಅರಿತುಕೊಳ್ಳಬೇಕು. ಅರಿತೊಡೆ ಶರಣ, ಮರೆತೊಡೆ ಮಾನವ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಏನ ಕಂಡೊಡೇನಯ್ಯ, ಏನ ಕಂಡೊಡೇನಯ್ಯ ತನ್ನ ತಾ ಕಾಣದಾತ ಕುರುಡ, ಏನ ಕೇಳಿದೊಡೇನಯ್ಯ ತನ್ನ ಅರಿವಿನ ಬಗ್ಗೆ ತಾ ಕೇಳದಾತ ಕಿವುಡ, ಏನ ಮಾತನಾಡಿದೊಡೇನಯ್ಯ ತನ್ನ ಅರಿವಿನ ಬಗ್ಗೆ ತಾ ಮಾತನಾಡದಾತ ಮೂಕ. ದಿಟದಿಂದ ತನ್ನ ತಾ ಕಾಣಬೇಕು, ದಿಟದಿಂದ ತನ್ನ ತಾ ಕೇಳಬೇಕು, ದಿಟದಿಂದ ತನ್ನ ತಾ ಮಾತನಾಡಬೇಕು. ಇದೇ ತನ್ನ ನೆಲೆ, ಇದೇ ತನ್ನ ಸ್ವರೂಪ ಕಾಣ ಗುಹೇಶ್ವರ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ನಮ್ಮೆಲ್ಲರಿಗೆ ಕಣ್ಣಿವೆ, ಕಣ್ಣು ಸಾಲದು ಅಂತ ಒಂದು ಬೇರೆ ಕಣ್ಣು ಇಟ್ಕೊಳ್ತೀವಿ, ಮೋದಿ ಕಣ್ಣು. ಅದ್ರಲ್ಲಿ ಮತ್ತೆ ಬೈಫೋಕಲ್ ಕಣ್ಣಿದೆ, ಆದರೆ ಮನುಷ್ಯನಿಗೆ ತನ್ನನ್ನು ತಾನು ನೋಡಿಕೊಳ್ಳುವ ಅಂತರಂಗದ ಜ್ಞಾನದ ಕಣ್ಣು ಇಲ್ಲ. ಕಿವಿ ಇದೆ, ಈ ಕಿವಿಗೆ ರುಚಿಯಾದದ್ದು ಯಾವುದಂದ್ರೆ ಬೇರೆಯವರ ಅವಗುಣಗಳನ್ನು, ಬೇರೆಯವರ ಅಧೋಗತಿಯನ್ನು, ಬೇರೆಯವರ ಅವಗುಣಗಳನ್ನು, ಅಧೋಗತಿಯನ್ನು ಮತ್ತು ಚಿಂತನೆಯನ್ನು, ಪರಚಿಂತನೆಯನ್ನು ಮಾಡುವುದಕ್ಕೆ ಅದು ಕಿವಿ ಬಹಳ ಆನಂದ ಪಡ್ತದೆ. ಅದನ್ನೇ ಒಂದು ದೇವರ ನಾಮ ಕೇಳೋಣ ಅಂದ್ರೆ ಅದು ಆನಂದ ಪಡೋದೇ ಇಲ್ಲ. ಅದೇನು ಹಚ್ಚಿದೆ ಬಿಡ ಹೇಳ್ತದೆ. ಹಾಗೆ ಬಾಯಿ ಏನಿದೆ ಅದು ಅವರ ಇವರ ಬಗ್ಗೆ ಮಾತನಾಡಲಿಕ್ಕೆ ಅದಕ್ಕೆ ಬಹಳ ಸಂತೋಷ, ಪರಮಾತ್ಮನ ಬಗ್ಗೆ ಅದು ಮಾತನಾಡಲಿಕ್ಕೆ ಬಹಳ ಅದಕ್ಕೆ ಕಷ್ಟ. ಹೀಗೆ ಕಣ್ಣಿದೆ, ಕಿವಿ ಇದೆ, ಬಾಯಿದೆ. ಇದು ಯಾವುದನ್ನು ಅತ್ಯಂತ ಪ್ರಮುಖವಾಗಿ ಮಾನವ ಜನ್ಮ ಪಡೆದ ಮೇಲೆ ಮಾಡಬೇಕಾಗಿತ್ತು ಆ ಕೆಲಸವನ್ನು ಮಾಡ್ತಾ ಇಲ್ಲ. ಅದು ಯಾವುದನ್ನು ಮಾಡಬಾರ್ದಾಗಿದೆಯೋ ಅದನ್ನೇ ಈ ಇಂದ್ರಿಯಗಳು ಮಾಡ್ತಾ ಇವೆ. ಆದ್ದರಿಂದ
ಕಣ್ಣಿದ್ದು ಕುರುಡ, ಕಿವಿಯಿದ್ದು ಕಿವುಡ, ಬಾಯಿದ್ದು ಮೂಕನಾಗಿದ್ದಾನೆ. ಅದಕ್ಕೆ ಶರಣರು ಹೇಳ್ತಾರೆ, ದಿಟದಿಂದ ತನ್ನ ತಾ ಕಾಣಬೇಕು. ದಿಟ ಅಂದರೆ ನಿಜ, ಸತ್ಯವನ್ನು ಅರಿಯಬೇಕು. ಸತ್ಯವನ್ನು ಅರಿಯಬೇಕು. ಎಲ್ಲರೂ ಹೇಳ್ತಾರೆ, ನೀನು ನೋಡ್ಕೋಪ್ಪ, ನೀನು ನೋಡ್ಕೋಪ್ಪ. ಏನು ನೋಡ್ಕೊಳ್ಬೇಕು ಅಂತ ಅದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಏನು ನೋಡ್ಕೋಬೇಕು ಅಂತ ಅದೇ ಅರಿವಾಗ್ತಾ ಇಲ್ಲ. ಏನು ನೋಡ್ಕೋಬೇಕು ಅನ್ನೋದೇ ನಮಗೆ ಇನ್ನು ಅನುಭವಕ್ಕೂ ಬರಲಿಲ್ಲ. ಆದ್ದರಿಂದ ಈ ಸತ್ಯವನ್ನು ಅರಿಯಲಿಕ್ಕೆ ಅತ್ಯಂತ ಸರಳವಾದ ವಚನ ಸಾಹಿತ್ಯ ನಮಗೆ ಅನುಭವವನ್ನು ತಂದುಕೊಡ್ತದೆ. ಅನುಭವವನ್ನು ತಂದುಕೊಡ್ತದೆ. ತಮ್ಮೆಲ್ಲರಿಗೆ ಗೊತ್ತಿದೆ, ನಾವೆಲ್ಲ ದೇಹ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ನಮ್ಮನ್ನು ನಾವು ದೇಹ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಯಾರಪ್ಪ ನೀನು? ನಾನು ಡೆಪ್ಟಿ ಕಮಿಷನರ್ ಅಂತ. ನೀವ್ಯಾರ್ರಿ? ನಾನು MLA. ನೀವ್ಯಾರ್ರಿ? ನಾವು ಮಿನಿಸ್ಟರ್. ನೀವ್ಯಾರ್ರಿ? ನಾವು ಇಂಜಿನಿಯರು, ನಾವು ಲಾಯರು, ನಾವು ಸಮಾಜ ಸೇವಕರು, ನಾವು ರಾಜಕಾರಣಿಗಳು, ನಾವು ರೈತರು, ನಾವು ವ್ಯಾಪಾರಿಗಳು, ಏನೆಲ್ಲ ಹೇಳ್ತಾ ಇರ್ತಾರೆ. ನೀವು ಯಾರಂದರೆ, ನಿಮ್ಮ ಹೆಸರು ಏನಂದ್ರೆ ಅವರೊಂದು ಹೆಸರು ಹೇಳ್ತಾರೆ. ನಿಮ್ಮ ಹೆಸರು ಹೇಳಂದ್ರೆ ಅವರೊಂದು ಹೆಸರು ಹೇಳ್ತಾರೆ. ಅವ್ರಿಗೇನಿಟ್ಟವನು ಅವ್ರ ಅಪ್ಪ ಅವರಮ್ಮ, ಅಥವಾ ಅದು ಚೆನ್ನಾಗಿಲ್ಲ ಅಂತ ಮತ್ತೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಒಂದು ನೋಂದಣಿ ಮಾಡ್ಕೊಂಡಿರ್ತಾರೆ, ಅಥವಾ ಕೋರ್ಟಲ್ಲಿ ಅಫಿಡೇಟ್ ಮಾಡ್ಕೊಂಡು ಹೊಸ ಹೆಸರು ಇಟ್ಕೊಂಡಿರ್ತಾರೆ. ಅದನ್ನು ಹೇಳ್ಕೊಡ್ತಾರೆ. ಅವ್ರಿಗೆ ತನ್ನ ಹೆಸರೇನು, ತಾನು ಯಾರು, ಅದ್ರ ಬಗ್ಗೆ ಅರಿವು ಇಲ್ಲ. ಏಕೆಂದರೆ ನಾವೆಲ್ಲ ದೇಹದ ಅಭಿಮಾನದಲ್ಲಿ ನಾನೇ ದೇಹ ಅಂತ ಕುಳಿತುಕೊಂಡ್ಬಿಟ್ಟಿದೆ. ಹಾಗ್ಯಾಕ್ರಿ ಅಂತ ಏನಾದ್ರು ಒಂದು ಪ್ರಶ್ನೆ ಬಂದರೆ, ಹೋಗಲಿ, ಈ ದೇಹವನ್ನು ಚೆನ್ನಾಗಿ ಅಧ್ಯಯನ ಮಾಡಿರೋರು ಯಾರಪ್ಪ ಅಂದರೆ ಇಬ್ಬರಿದ್ದಾರೆ. ಒಬ್ಬರು ಫಿಸಿಷಿಯನ್ನು, ಇನ್ನೊಬ್ಬರು ಸರ್ಜನ್ನು. ಶರೀರವನ್ನು ಅಧ್ಯಯನ ಮಾಡಿ ಶರೀರಕ್ಕೆ ಆರೋಗ್ಯ ಕೊರತೆ ಆದಾಗ ಔಷಧಿ ಕೊಡ್ತಕ್ಕಂತಹ ಡಾಕ್ಟರ್, ಫಿಸಿಷಿಯನ್. ಇನ್ನೊಬ್ಬರು ದೇಹವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಸ್ಕ್ಯಾನಿಂಗು, ಸ್ಕ್ರೀನಿಂಗು ಎಲ್ಲ ಮಾಡಿ ಒಳಗಡೆ ಇರೋ ದೋಷಗಳನ್ನು ನೋಡಿ ಬಹಳಷ್ಟು ಈಗಾಗಲೇ ಜನಗಳಿಗೆ ಆಪರೇಷನ್ ಮಾಡಿ, ಪೇಷಂಟ್ ಬರ್ತಕ್ಕಂಥವ್ರನ್ನೆಲ್ಲರನ್ನೂ ಆಪರೇಷನ್ ಮಾಡುವಂಥವ್ರು. ಆಪರೇಷನ್ ಏನೋ ಸಕ್ಸಸ್ಸು, ಆದರೆ ಪೇಷಂಟ್ ಮಾತ್ರ ಆಬ್ಸೆಂಟ್. ಯಾಕೆ? ಆ ಡಾಕ್ಟ್ರಿಗೆ ಗೊತ್ತಿದೆ, ಈ ಪೇಷಂಟ್ಗೆ ನಾನು ಆಪರೇಷನ್ ಮಾಡಿದ್ರೆ ಉಳಿಯೋದಿಲ್ಲ ಅಂತ ಅವ್ರಿಗೆ ಗೊತ್ತಿರ್ತದೆ. ಆದರೂ ಆಪರೇಷನ್ಗೆ ಅಡ್ಮಿಷನ್ ಉಂಟು. ಆಪರೇಷನ್ ಮಾಡ್ತಾರೆ. ಅವರ ಉದ್ದೇಶ ನಿಮಗೆ ಗೊತ್ತಾಯಿತು. ಅವ್ರಿಗೇನಪ್ಪ ಉದ್ದೇಶ ಅಂದರೆ, ಫೀಸ್ ಕೊಟ್ಟರೆ ಸಾಕು, ಇವನು ಉಳಿತಾನೋ ಬಿಡ್ತಾನೋ ಅದು ನನಗೇನು ಸಂಬಂಧ ಇಲ್ಲ, ನಾನು ಆಪರೇಷನ್ ಮಾಡ್ತೀನಿ. ಅವನು ಬರ್ಸ್ಕೊಂಡು ಸೈನ್ ಹಾಕ್ಸ್ಕೊಂಡ್ಬಿಡ್ತಾನೆ. ಮುಂದೆ ಏನಾದರೂ ಆದರೆ ನಾವೇ ಜವಾಬ್ದಾರರು, ಡಾಕ್ಟ್ರ್ ಅಲ್ಲ. ಮುಂದೇನೋ ಆಯಿತು ಅಂತ ಇಟ್ಕೊಳ್ಳೋಣ, ಪೇಷಂಟ್ ಔಟ್, ಆದರೆ ಅವನಿಗೇನು ಚಿಂತೆ ಇಲ್ಲ. ಎಷ್ಟೋ ಸತಿ ಶವ ಹೊರಗಡೆ ಕೊಡಲ್ಲ, ಬಡವ್ರದ್ದಾದರೂ ಶವ ಹೊರಗಡೆ ಕೊಡೋದಿಲ್ಲ. ಮೊದಲು ಬಿಲ್ ತುಂಬ್ರಿ, ಆಮೇಲೆ ಶವ ತಗೊಂಡು. ಯಾಕೆ? ಪಾಪ ಅವನು ತಪ್ಪಲ್ಲ. ಒಂದೊಂದು ಸೀಟ್ಗೆ ಒಂದು 50 ಲಕ್ಷ 70 ಲಕ್ಷ ಕೊಟ್ಟಿರ್ಬೇಕಾದ್ರೆ ಅದೆಲ್ಲ ವಸೂಲಿ ಮಾಡ್ಬೇಕಾದ್ರೆ ಇಂಥವರೇ ಸಿಗ್ಬೇಕಲ್ಲ, ನಮ್ಮಂಥವರೇ ಸಿಗ್ಬೇಕಲ್ಲ. ಅದಕ್ಕೆ ಅವನು ತನ್ನ ಪ್ರಯತ್ನ ಮಾಡ್ತಾನೆ. ಅವನು ಒಬ್ಬ ವ್ಯಾಪಾರಿನೇ. ಆದರೆ ವೈದ್ಯರ ಒಂದು ಸ್ಥಾನ ದೇವರ ಸ್ಥಾನ. ಏಕೆಂದರೆ ಅವನು ಜೀವನವನ್ನೇ ಕೊಡ್ತಾನೆ, ಜನ್ಮವನ್ನೇ ಕೊಡ್ತಾನೆ, ಒಬ್ಬ ರೋಗಿಯನ್ನು ಉಳಿಸ್ತಾನೆ. ಆದರೆ ಇವತ್ತು ಹಾಗೆ ಆಗಿಲ್ಲ. ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ, ನಮ್ಮ ಕಾಲೇಜುಗಳಲ್ಲಿ ನಮಗೆ ಶರೀರದ ಬಗ್ಗೆ ಆಳವಾದ ಜ್ಞಾನ ಕೊಡ್ತಾರೆ. ಆದರೆ ಆ ಸಿಲೆಬಸ್ನಲ್ಲಿ MBBS, MS, MD ಸಿಲೆಬಸ್ನಲ್ಲಿ
ಇನ್ನೊಬ್ಬರನ್ನ ಯಾರನ್ನ ಹೇಳ್ಕೊಡ್ಬೇಕಾಗಿತ್ತೋ, ಇನ್ನೊಂದೇನು ಸತ್ಯವನ್ನು ಅನುಭವ ಮಾಡಬೇಕಾಗಿತ್ತೋ ಆ ಅನುಭವ ಅಲ್ಲಿ ಇಲ್ಲ. ಒಬ್ಬ ಸರ್ಜನ್ ತಯಾರು ಮಾಡಬೇಕಾದ್ರೆ ಎಷ್ಟೋ ಶರೀರಗಳನ್ನು ಛೇದಿಸಿ ಬದುಕಿರೋ ಮನುಷ್ಯರನ್ನೇ ಆಪರೇಷನ್ ಮಾಡಿ ಅವರಲ್ಲಿ ಒಳಗಡೆ ಇರ್ತಕ್ಕಂತಹ ನ್ಯೂನತೆಗಳನ್ನು ಸರಿ ಮಾಡ್ತಾರೆ, ಸರಿನೇ. ಆದರೆ ಯಾವ ಡಾಕ್ಟ್ರಿಗೂ ಸಹ, ಯಾವ ಸರ್ಜನ್ಗೂ ಸಹ ಈ ಶರೀರದಲ್ಲಿ ಒಂದು ಪವಿತ್ರವಾದ ಆತ್ಮ ಅಂತಕ್ಕಂಥ ಒಂದು ಜ್ಯೋತಿ ಇದೆ, ಅದೇ ಈ ಮನುಷ್ಯ ಅಂತ ಗೊತ್ತೇ ಇಲ್ಲ. ಅವರಿಗೆ ಕೇವಲ ಶರೀರ ಜ್ಞಾನದಲ್ಲಿ ಆಳವಾದ ಅಧ್ಯಯನ ಇರ್ತದೆ. ಎಷ್ಟು ಆಳವಾದ ಅಧ್ಯಯನ ಇರ್ತದೆ? ಕಣ್ಣಿಗೊಬ್ಬ ಡಾಕ್ಟ್ರು, ಹಾರ್ಟ್ಗೊಬ್ಬ ಡಾಕ್ಟ್ರು, ಕಿಡ್ನಿಗೊಬ್ಬ ಡಾಕ್ಟ್ರು, ಇಂಟೆಸ್ಟೈನ್ಗೊಬ್ಬ ಡಾಕ್ಟ್ರು, ಸ್ಟಮಕ್ಗೊಬ್ಬ, ಎಲ್ಲರೂ ಸ್ಪೆಷಲಿಸ್ಟ್ ಇರ್ತಾರೆ. ಅಷ್ಟೆಲ್ಲ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ, ಕರೆಕ್ಟೇ. ಆದರೆ ಶರೀರದ ಒಳಗಡೆ ಇರ್ತಕ್ಕಂಥವ್ನು ಇದನ್ನಲ್ಲ, ಅವನ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅವ್ರಿಗೆ ಹೇಳ್ಕೊಡೋರು ಇಲ್ಲ, ಸಿಲಬಸ್ ಇಲ್ಲ. ಅವರೇನಂತಾರೆ, ನಾವು ಹೇಳಿದ್ದೇ ಸತ್ಯ. ಸಹಸ್ರ ಕ್ಯಾಂಡಲ್ ಬಲ್ಪ್ ಹಾಕ್ಕೊಂಡು ನಾವು ಆಪರೇಷನ್ ಮಾಡ್ತೀವಿ, ನೀವು ಆತ್ಮ ಅಂತೀರಿ. ಎಲ್ಲಿ ಸಿಕ್ತು ಆತ್ಮ? ಅದು ಒಳಗಡೆ ಎಲ್ಲೂ ಇಲ್ಲ. ಇದೆಲ್ಲ ಅಜ್ಜಿ ಕತೆ, ಮೊಮ್ಮಕ್ಕಳಿಗೆ ಅಜ್ಜಿ ಕತೆ ಹೇಳ್ತಾಳಲ್ಲ ಹಾಗೆ ನೀವು ಆತ್ಮ ಪರಮಾತ್ಮ ಹೇಳ್ತೀರಿ. ಇದೆಲ್ಲ ಈ ವರ್ತಮಾನದ ವಿಜ್ಞಾನ ಯುಗದಲ್ಲಿ ನಿಮ್ಮದೆಲ್ಲ ನಡೆಯೋದೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಅವನ ಮಗನೋ ಅವನ ಹೆಂಡ್ತಿನೋ ಅವನಿಗೆ ಅತ್ಯಂತ ಪ್ರೀತಿ ಉಳ್ಳ ಅಪ್ಪ ಅಮ್ಮನೋ ಸತ್ತೋದಾಗ ಮಾತ್ರ ಅವನು ಅಳ್ತಾನೆ, ಅಯ್ಯೋ ಹೋಗಿಬಿಟ್ರು ಅಂತ ಅಳೋದು. ಅವಾಗ ಅವನು ದಿನ ಸಾಯೋರ್ಗಳವ್ರು ಯಾರು? ಅದಕ್ಕೋಸ್ಕರ ಇದು ಅರ್ಥ ಏನು ಅಂದರೆ, ಈ ದೇಹದೊಳಗಿರುವಂತಹ ಆತ್ಮಜ್ಯೋತಿಯ ಅರಿವನ್ನು ಅವನಿಗೆ ಕಣ್ಣಿತ್ತು, ಅವನು ತಿಳ್ಕೊಳ್ಳೋಕ್ಕಾಗಲಿಲ್ಲ, ನೋಡ್ಲಿಕ್ಕಾಗಲಿಲ್ಲ. ಕಿವಿ ಇತ್ತು, ಅದರ ಬಗ್ಗೆ ಅಧ್ಯಯನ ಮಾಡಲಿಲ್ಲ. ಬಾಯಿತ್ತು, ಅದರ ಬಗ್ಗೆ ಅವನು ಏನನ್ನು ವ್ಯವಹಾರ ಮಾಡಲಿಲ್ಲ. ಎಂಥ ವಿದ್ಯಾವಂತನಾಗಿರ್ಬೋದು, IAS, IPS, ICS, ವಾಟ್ ಎವರ್ ದ ಎಜುಕೇಷನ್, ಬಟ್ ಅವನೇನು ಅಧ್ಯಯನ ಮಾಡಲೇ ಇಲ್ಲ. ಅದಕ್ಕೋಸ್ಕರವಾಗಿ ಅವನಿಗೆ ಆತ್ಮಜ್ಞಾನ ಇಲ್ಲ. ಆದ್ದರಿಂದ ಆತ್ಮಜ್ಞಾನ ಇಲ್ಲದೆ ಇರತಕ್ಕಂತಹ ಮನುಷ್ಯ ಜ್ಞಾನವಿನಃ ಪಶು ಅಂತ. ಜ್ಞಾನ ಅಂದರೆ ಆಧ್ಯಾತ್ಮಿಕ ಜ್ಞಾನ ಇಲ್ಲದೆ ಇದ್ದರೆ ಆ ಮನುಷ್ಯ ಒಂದು ವಿಶೇಷ ಪಶುವಾಗಿರ್ತಾನೆ ಹೊರತು ಅವನನ್ನು ನಾವು ವಿದ್ಯಾವಂತ ಅಂತ ಹೇಳಕ್ಕೆ ಬರಲ್ಲ. ಅವನೊಬ್ಬ ಜ್ಞಾನಿ ಅಂತ ಹೇಳಕ್ಕೆ ಬರಲ್ಲ. ಅವನೊಬ್ಬನ ವಿಜ್ಞಾನಿ ಅಂತಲೂ ಹೇಳಕ್ಕೆ ಬರಲ್ಲ. ಯಾಕೆಂದ್ರೆ ಅವನೊಂದು ಭೌತಿಕ ಜ್ಞಾನವನ್ನು ತಿಳ್ಕೊಂಡ ತಕ್ಷಣಕ್ಕೆ ಅವನು ವಿಜ್ಞಾನಿ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಡಾಕ್ಟ್ರನ್ನ, ಬಹುಶಃ ಡಾಕ್ಟ್ರ್ ಭಾಳ ಜನ ಕುಳಿತಿರ್ಬೋದು, ಡಾಕ್ಟ್ರ್ ನಿಂದೆ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಕಲಿಸಿರೋದೇ ಅವ್ರ ಸಿಲೆಬಲ್ ಅಷ್ಟೇ 3 ಮಾತು. ಆತ್ಮದ ಬಗ್ಗೆ ಅವ್ರಿಗೆ ಅರಿವು ಕೊಡಲಿಲ್ಲ. ಆದ್ದರಿಂದ ಅವ್ರ ಸಿಲೆಬಸ್ನಲ್ಲಿ ಇಲ್ಲದೆ ಇರೋದನ್ನ ವಿಶ್ವವಿದ್ಯಾಲಯಗಳಲ್ಲಿ ಯಾವ ಸಿಲೆಬಸ್ನಲ್ಲಿ ಈ ಆಧ್ಯಾತ್ಮಿಕದ ಅರಿವು ಇಲ್ವೋ ಅಂಥದನ್ನು ನಮಗೀಗ ಶರಣರು ಹೇಳಿಕೊಡ್ತಾ ಇದ್ದಾರೆ. ಅದೇನು ಅಂದರೆ, ಈ ದೇಹ ನೀನಲ್ಲ, ಈ ದೇಹದ ಒಳಗೆ ನೀನಿದೀಯಾ, ಈ ದೇಹದ ಒಳಗೆ ನೀನಿದ್ದು ನೀನು ಈ ದೇಹದ ಮೂಲಕ ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಿದ್ದೀಯಾ. ಈ ದೇಹದ ಒಳಗೆ ನೀನಿದ್ದು ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಿದ್ದೀಯಾ. ಈ ದೇಹ ಏನು? ಈ ದೇಹದ ಒಳಗೆ ಇರುವವನು ಯಾರು? ಅವನು ಎಲ್ಲಿದ್ದಾನೆ ಈ ದೇಹದಲ್ಲಿ? ಒಳಗೆ ಸುಳಿವ ಆತ್ಮ ಅದೇನಿದೆಯಲ್ಲ, ಅದು ದೇಹಕ್ಕೆ ಬೆಸ್ಕೊಂಡಿದ್ದಂಗೆ ಕಾಣ್ತಾ ಇದೆ. ದೇಹ ಬೇರೆ, ಆತ್ಮ ಬೇರೆ ಅಂತ ಗೊತ್ತಿಲ್ಲ. ಆ ಒಂದು ಒಳಗೆ ಸುಳಿವ ಆತ್ಮ ಏನಿದೆಯಲ್ಲ, ಅದನ್ನು ನಾವೀಗ ಇನ್ನಷ್ಟು ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಲು ನೀರಿನ ಹೊದಿಕೆ ಹಂಸ ಬಿಚ್ಚಬಲ್ಲುದಲ್ಲದೆ ಬಕ ಬಿಚ್ಚಬಲ್ಲುದೆ. ಆತ್ಮ ದೇಹದ ಹೊಲಿಗೆ ನೀ ಬಿಚ್ಚಬಲ್ಲೆ ಅಲ್ಲದೆ ಅನ್ಯರಿಗೆ ಎತ್ತ ಸಾಧ್ಯ ರಾಮನಾಥ. ಅದರಿಂದ
ಯಾವ ಒಂದು ಈ ಪರಮ ಸತ್ಯ ಇದೆ ಅದನ್ನು ನಾವು ಈ ಆತ್ಮ ಅಂದ್ರೇನು, ಈ ದೇಹ ಅಂದ್ರೇನು, ಈ ದೇಹದೊಳಗೆ ಹೇಗೆ ಆತ್ಮನು ನಿವಾಸಿಸುತ್ತಾನೆ, ಈ ಚಿತ್ರದಲ್ಲಿ ದೇಹವನ್ನು ತೋರಿಸಲಾಗಿದೆ. ಆ ದೇಹದ ಒಳಗಿರುವ ಎಲ್ಲ ಭಾಗಗಳನ್ನು ತೋರಿಸಲಾಗ್ತಾ ಇದೆ. ಈ ಚಿತ್ರದಲ್ಲಿ ಕಣ್ಣಿದೆ, ಕಿವಿ ಇದೆ, ಮೆದುಳು ಬ್ರೈನ್ ಇದೆ, ಗಂಟಲಿದೆ, ಶ್ವಾಸಕೋಶ ಇವೆ, ಹೃದಯ ಇದೆ, ಜಠರ ಇದೆ, ಕರುಳುಗಳಿವೆ, ದೊಡ್ಡ ಕರುಳು, ಸಣ್ಣ ಕರುಳು, ಮೂತ್ರಪಿಂಡ ಇದೆ. ಎಲ್ಲ ಭಾಗಗಳನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಈ ಎಲ್ಲ ಅಂಗಾಂಗಗಳು ಶವಕ್ಕೂ ಇದೆ. ನಾವೇನು ಶವ ಅಂತ ತಿಳ್ಕೊಂಡಿದ್ದೀವಲ್ಲ, ಸತ್ತು ಹೋಗಿದ್ದಾನಲ್ಲ, ಅವ್ರಿಗೂ ಇದೆಲ್ಲ ಇದೆ. ಬದುಕಿರೋನ್ಗಂತೂ ಇದ್ದೇ ಇದೆ. ಆದರೆ ಬದುಕಿರೋವನ ಶರೀರದಲ್ಲಿ ಒಬ್ಬ ಇದ್ದಾನೆ. ಸತ್ ಚಿತ್ ಆನಂದ ಸ್ವರೂಪವಾದಂತಹ ದಿವ್ಯ ಚೇತನ ಶಕ್ತಿ ಒಬ್ಬ ಇದ್ದಾನೆ. ಅವನು ಈ ದೇಹದೊಳಗೆ ಕುಳಿತುಕೊಂಡು ಈ ದೇಹದೊಳಗಿನ ಯಂತ್ರಗಳನ್ನು ಹೇಗೆ ಅವನು ಆಪರೇಟ್ ಮಾಡ್ತಾನೆ ಅದನ್ನು ನಾವು ನೋಡ್ಬೋದು. ಈ ಶರೀರದಲ್ಲಿ ಮೊದಲನೇ ತಲೆಗೆ ಬರೋಣ. ಈ ತಲೆಯಲ್ಲಿ ಇಲ್ಲಿ ಕಣ್ಣುಗಳಿವೆ. ಈ ಕಣ್ಣುಗಳು ಏನು ಮಾಡ್ತವೆ ಅಂದರೆ ಎಲ್ಲ ದೃಶ್ಯವನ್ನು ನೋಡ್ತವೆ. ಆದರೆ ಕಣ್ಣೇ ನೋಡುತ್ತೋ ಅಥವಾ ಈ ಕಣ್ಣಿನ ಒಳಗಡೆ ಇರೋನು ನೋಡ್ತಾನೋ ಅಂತ ಯೋಚನೆ ಮಾಡಬೇಕಾಗಿದೆ. ಶವಕ್ಕೆ ಕಣ್ಣಿದೆ, ಆ ಶವ ಕಣ್ಣನ್ನು ತೆರ್ಕೊಂಡಿದೆ. ಆದರೆ ಶವದ ಒಳಗಡೆ ಇರೋನು ಹೊರಗಡೆ ಹೋಗಿರೋದ್ರಿಂದ ಕಣ್ಣು ತೆರೆದಿದೆ, ಕಾಣ್ತಾ ಇಲ್ಲ. ಅದಕ್ಕೆ ಈ ಕಣ್ಣುಗಳೇನಿದಾವಲ್ಲ, ಈ ಕಣ್ಣುಗಳು ನೋಡಿ, ನಮ್ಮ ಸಹೋದರಲ್ಲಿ ಏನೋ ಒಂದು ಟಿ ವಿ ಆಪರೇಟ್ ಮಾಡ್ತಾರೆ, ಹಾಗೆ ಇದೊಂದು ಟಿ ವಿ ಆಪರೇಷನ್. ಇದು ಈ ಕಣ್ಣುಗಳು ಈ ಮೂವಿ ಕ್ಯಾಮ್ರಾ ಕೆಲಸ ಮಾಡ್ದಂಗೆ ಕೆಲಸ ಮಾಡ್ತಾರೆ. ಇವರೇನೀಗ ಮೂವಿ ಕ್ಯಾಮ್ರಾ ಇಟ್ಕೊಂಡು, ಟಿ ವಿ ಕ್ಯಾಮ್ರಾ ಇಟ್ಕೊಂಡು ಶೂಟಿಂಗ್ ಮಾಡ್ತಾರೆ. ಹಾಗೆ ಈ ಕಣ್ಣುಗಳು ಏನೆಲ್ಲ ಬೆಳಗ್ಗಿಂದ ಸಂಜೆವರೆಗೆ, ಹುಟ್ಟಿನಿಂದ ಸಾವಿನವರೆಗೆ ಏನೆಲ್ಲ ನೋಡಿದೆಯೋ ಅದನ್ನೆಲ್ಲ ಶೂಟಿಂಗ್ ಮಾಡ್ಕೊಂಡು ಎಲ್ಲಿ ರೆಕಾರ್ಡ್ ಮಾಡತ್ತೆ ಅಂದರೆ ಈ ಬ್ರೈನಲ್ಲಿ ರೆಕಾರ್ಡ್ ಮಾಡ್ಬಿಡ್ತದೆ. ಯಾವತ್ತು ಬೇಕಾದ್ರೂ ಈ ಬ್ರೈನಿಂದ ಮತ್ತೆ ರೀಕಲೆಕ್ಟ್ ಮಾಡಿಕೊಂಡು ಹೌದೌದು ನಾವು ಭೇಟಿಯಾಗಿದ್ದು ಅಲ್ವಾ ಅಂತ ಹೇಳ್ಬೋದು. ಇಲ್ಲಿ ರೆಕಾರ್ಡ್ ಆಗಿಬಿಡತ್ತೆ. ಅದನ್ನ ಕಣ್ಣಿನ ಕೆಲಸ ಏನಂದರೆ ಮೂವಿ ಕ್ಯಾಮ್ರಾ ಕೆಲಸ ಮಾಡ್ದಂಗೆ ಕೆಲಸ ಮಾಡ್ತದೆ. ಆದರೆ ಆಪರೇಟರ್ ಬೇಕು. ಈ ಆಪರೇಟರ್ ಇರಲಿಲ್ಲ. ನಮ್ಮ ಸೋದರ ಮುಂದೆಗಡೆ ಬಂದಿದ್ದಾರೆ ಆಪರೇಷನ್ ಮಾಡಲಿ, ಕ್ಯಾಮ್ರಾ ಆಪರೇಷನ್. ಆ ಆಪರೇಟರ್ ಇರಲಿಲ್ಲ ಅಂದರೆ ಕ್ಯಾಮ್ರಾ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಈ ಶರೀರದಲ್ಲಿ ಆತ್ಮ ಜ್ಯೋತಿ ಅಂತಕ್ಕಂಥದ್ದು ಇದೆ. ಆತ್ಮ ದಿವ್ಯ ಚೇತನ ಸತ್ ಚಿತ್ ಆನಂದ ಸ್ವರೂಪವಾದ ಒಂದು ದಿವ್ಯ ಚೇತನ ಜ್ಯೋತಿ ಇದೆ. ಆ ಜ್ಯೋತಿ ಕ್ಯಾಮ್ರಾವನ್ನು ಆಪರೇಟ್ ಮಾಡ್ತದೆ. ಕಣ್ಣನ್ನು ಕ್ಯಾಮ್ರಾವನ್ನು ಆಪರೇಟ್ ಮಾಡಿ ಎಲ್ಲ ದೃಶ್ಯಗಳನ್ನು ಬ್ರೈನ್ನಲ್ಲಿ ರೆಕಾರ್ಡ್ ಮಾಡ್ತದೆ, ಮೆದುಳಿನಲ್ಲಿ ರೆಕಾರ್ಡ್ ಮಾಡ್ತದೆ. ಅಂದ ಕಣ್ಣುಗಳು ಮೂವಿ ಕ್ಯಾಮ್ರಾ ಕೆಲಸ ಮಾಡ್ದಂಗೆ ಮಾಡ್ತದೆ. ಹಾಗೆ ಈ ಬ್ರೈನ್ ಏನಿದೆಯಲ್ಲ, ಈ ಮೆದುಳೇನಿದೆಯಲ್ಲ, ಈ ಮೆದುಳು ಕಾಂಪ್ಯೂಟರ್ ಕೆಲಸ ಮಾಡ್ದಂಗೆ ಮಾಡ್ತಾ ಇದೆ. ಕಾಂಪ್ಯೂಟರ್ ಇದೆಯಲ್ವೇ, ಅದು ಕಾಂಪ್ಯೂಟರ್ ಹೇಗೆಲ್ಲ ಕ್ಯಾಲ್ಕುಲೇಟ್ ಮಾಡ್ತದೆ, ಏನೆಲ್ಲ ರೆಕಾರ್ಡ್ ಮಾಡ್ತದೆ, ಏನೆಲ್ಲ ಕೆಲಸ ಮಾಡ್ತದೆ. ಹಾಗೆ ಈ ಮೆದುಳೇನಿದೆಯಲ್ಲ, ಇವತ್ತಿನ ಕಾಲದಲ್ಲಿ ಕಾಂಪ್ಯೂಟರ್ ಏನು ಕೆಲಸ ಮಾಡ್ತಾ ಇದೆ, ಕ್ಯಾಲ್ಕುಲೇಟರ್ ಏನು ಕೆಲಸ ಮಾಡ್ತಿದೆ, ಹಾಗೆ ಈ ಬ್ರೈನ್ ಸಿಸ್ಟಮು ಕೆಲಸ ಮಾಡ್ತಿದೆ. ಈ ಕ್ಯಾಲ್ಕುಲೇಟರ್ ಅಥವಾ ಕಾಂಪ್ಯೂಟರ್ ಆಪರೇಟ್ ಮಾಡೋನೊಬ್ಬನು ಬೇಕು. ಅವನು ಯಾರಪ್ಪ ಅಂದರೆ ಈ ಆತ್ಮಜ್ಯೋತಿ. ಇಲ್ಲೊಂದು ಜ್ಯೋತಿ, ಬುರುಕಟ್ಟುಗಳ ಮಧ್ಯೆ ಒಂದು ಜ್ಯೋತಿಯನ್ನು ತೋರಿಸಲಾಗ್ತಾ ಇದೆ. ಬಹುಶಃ ಬೆಳಕಿನ ಈ ಒಂದು ರಿಫ್ಲೆಕ್ಷನಲ್ಲಿ ಇದೆಲ್ಲ ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ. ಇಲ್ಲಿ ಒಂದು ಜ್ಯೋತಿ ಇದೆ, ಆತ್ಮಜ್ಯೋತಿ. ಹಾಗೆ ಕಿವಿಗಳಿವೆ. ಆ ಕಿವಿಗಳು ಫೋನ್ ಮಾಡ್ಬೇಕಾದ್ರೆ ನಾವು ರಿಸೀವರ್ ತೆಗೆದುಕೊಂಡಿರ್ತೇವೆ. ಹಾಗೆ ಅವು ಈ ಫೋನ್ ಕೆಲಸ ಮಾಡ್ದಂಗೆ ಮಾಡ್ತದೆ. ಕಣ್ಣು ಮೂವಿ ಕ್ಯಾಮ್ರಾ ಕೆಲಸ ಮಾಡ್ದಂಗೆ ಮಾಡ್ತದೆ. ಈ ಒಂದು ಮೆದುಳು ಈ ಲೈಬ್ರರಿ ಅಥವಾ ಕಾಂಪ್ಯೂಟರ್ ಕೆಲಸ ಮಾಡ್ದಂಗೆ ಮಾಡ್ತಾ ಇದೆ. ಇನ್ನು ಕೆಳಗಡೆ ಬಂದರೆ ಧ್ವನಿ ಪೆಟ್ಟಿಗೆ ಇದೆ. ಧ್ವನಿ ಪೆಟ್ಟಿಗೆ, ಸೌಂಡ್ ಬಾಕ್ಸ್. ಇದ್ರ ಕೆಲಸ ಏನಪ್ಪ ಅಂದರೆ, ಅದು ಯಾವ ಮಾಲೀಕ ಈ ಶರೀರದಲ್ಲಿ ಇದ್ದಾನೋ ಅವನು ಏನನ್ನ ಇಚ್ಛೆ ಪಡ್ತಾನೋ ಅದನ್ನು ನುಡಿಸ್ತಕ್ಕಂಥ ಒಂದು ಹಾರ್ಮೋನಿ.
ಹಾರ್ಮೋನಿಯಂ ಅಂತ ನಾವು ನೋಡ್ತಾ ಇದ್ದೀವಾಗ, ಹಾರ್ಮೋನಿಯಂ ಇದ್ದಂಗೆ ಇದು ಕೆಲಸ ಮಾಡ್ತಾ ಇದೆ. ಒಂದು ಗಂಟೆ ಹೊಡೆದಂಗೆ ಇದು ಕೆಲಸ ಮಾಡ್ತಾ ಇದೆ. ಈ ಧ್ವನಿ ಪೆಟ್ಟಿಗೆ ಯಾರ್ಯಾರಿಗಿದೆಯೋ ಎಲ್ಲರೂ ಸಹ ಇದನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾರೆ. ಆದರೆ ಈ ಆತ್ಮಜ್ಯೋತಿ ಹೊರಗಡೆ ಹೋದರೆ ಈ ಶರೀರದಲ್ಲಿರೋ ಇಂದ್ರಿಯಗಳೆಲ್ಲ ಸ್ಥಗಿತ ಆಗ್ಬಿಡ್ತವೆ, ಏನು ಕೆಲಸ ಮಾಡೋದಿಲ್ಲ. ಅದನ್ನ ಈ ಶರೀರವನ್ನು ಆಪರೇಟನ್ ಮಾಡೋನು ಒಪ್ಪಿದ್ದಾನೆ, ಅವನು ಸಚ್ಚಿದಾನಂದ ಸ್ವರೂಪವಾದಂತಹ ಅವ್ಯಕ್ತ ಅಗೋಚರ ಅದೃಶ್ಯ ಜ್ಯೋತಿ ಹೊಂದಿದೆ. ಹಾಗೆ ಇನ್ನು ಈ ಎದೆ ಭಾಗಕ್ಕೆ ಬಂದರೆ ಈ ಶ್ವಾಸಕೋಶಗಳಿವೆ. ಬಹುಶಃ ನಿಮ್ಮೆಲ್ಲರಿಗೆ ಗೊತ್ತಿದೆ, ಈ ಶ್ವಾಸಕೋಶಗಳನ್ನು ನಾವು ಹಿಂದಿನ ಕಾಲದ ತಿಥಿಗಳಂತ, ಈ ಕುಲುಮೆನಲ್ಲಿ ಕೆಲಸ ಮಾಡೋನು ತಿಥಿಗಳನ್ನು ಒತ್ತಾ ಇರ್ತಾನೆ. ಆ ಬೆಂಕಿಗೆ ಆಮ್ಲಜನಕವನ್ನು, ಆಕ್ಸಿಜನನ್ನು ಸಪ್ಲೈ ಮಾಡಲಿಕ್ಕೆ. ಹಾಗೆ ಈ ಶರೀರದ ಎಲ್ಲ ವ್ಯವಹಾರಕ್ಕೆ ಅತ್ಯಂತ ಮುಖ್ಯವಾದದ್ದು ಆಮ್ಲಜನಕ. ಈ ಶ್ವಾಸಕೋಶಗಳನ್ನ ತಿಥಿಯಂತೆ ಕೆಲಸ ಮಾಡ್ತಾ ಇದೆ ಈ ಶ್ವಾಸಕೋಶ. ಹಾಗೆ ತಿಥಿ ಹೇಗಿದೆ, ಬಹುಶಃ ನಮ್ಮ ಸಿಟಿನಲ್ಲಿರೋ ಜನಗಳಿಗೆ ತಿಥಿ ಗೊತ್ತಿಲ್ಲ. ಯಾಕೆಂದ್ರೆ ಈಗ ಕುಲುಮೆ ಜನಗಳು ಕಾಣೋದೇ ಭಾಳ ಕಷ್ಟ ಆಗಿದೆ. ಹೃದಯ ಇದೆ, ಹೃದಯ, ಹಾರ್ಟ್ ಅಂತೀವಿ. ಈ ಹಾರ್ಟ್ ಏನಿದೆಯಲ್ಲ, ಇದರ ಕೆಲಸ ಏನು? ದೇಹದ ಸಂಪೂರ್ಣ ಭಾಗಕ್ಕೆ ಸಮವಾಗಿ ರಕ್ತವನ್ನು ಒತ್ತುವುದು, ಸಮವಾಗಿ ರಕ್ತವನ್ನು ಎತ್ತುವುದು. ಕಾಲಿನ ಕಡೆ ಎಷ್ಟು ಒತ್ತಡ ಇದೆಯೋ ತಲೆ ಕಡೆನೂ ಅಷ್ಟೇ ಒತ್ತಡ, ಅಥವಾ ಶರೀರದ ಯಾವ ಭಾಗದಲ್ಲಾದರೂ ಸಮವಾಗಿ ರಕ್ತ ಹಂಚುವಂತಹ ಈ ಸಣ್ಣದು ನೀರೆತ್ತುವಂಥ ಮೋಟಾರ್ ಇಟ್ಕೊಂಡಿರ್ತಾರೆ. ಹಾಗೆ ಈ ಶರೀರದಲ್ಲಿ ಹೃದಯ ಅಂತಕ್ಕಂತಹ ಒಂದು ಅಂಗ ಈ ಮೋಟರ್ ಕೆಲಸ ಮಾಡ್ತದೆ, ನೀರೆತ್ತೋ ಮೋಟರ್ ಕೆಲಸ, ಗುಬ್ಬಿ ಪಂಪ್ ಅಂತೀವ. ಅದು ಇಂಥ ಕೆಲಸ ಈ ಹೃದಯ ಮಾಡ್ತದೆ. ಆದರೆ ಹೃದಯ ಅಲ್ಲಿವರೆಗೆ ಮಾಡ್ತದೆ ಅಂದರೆ ಆ ಆತ್ಮಜ್ಯೋತಿ ಇರೋವರೆಗೆ ಹೃದಯ ಕೆಲಸ ಮಾಡ್ತದೆ. ಆ ಹೃದಯದ ಕೆಲಸ ಯಾವ ನಿಂತೋಗಿರ್ತದೆ ಅಂದರೆ ಆತ್ಮಜ್ಯೋತಿ ಹೊರಗಡೆ ಹೋಯ್ತಂದ್ರೆ ಇದ್ರ ಕೆಲಸ ನಿಂತೋಗಿರ್ತದೆ. ಹಾಗೆ ಇನ್ನು ಮತ್ತೆ ಕೆಳಗಡೆಯಲ್ಲಿ ಅನ್ನನಾಳ ಆದಮೇಲೆ ಜಠರ ಬರ್ತದೆ. ಜಠರ ಬೆಳಗ್ಗೆ ನಾಷ್ಟ ಆಯಿತು, ಚಹಾ ಕುಡಿದ್ವಿ, ಹಾಲು ಕುಡಿದ್ವಿ, ನಾಷ್ಟ ಮಾಡಿದ್ವಿ, ಆಮೇಲೆ ಸಿಕ್ಕಿದೆಲ್ಲ ಏನೇನೋ ಚೂರು 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 ತಿಂದ್ವಿ, ಮತ್ತು 12-1 ಗಂಟೆ ಊಟ ಮಾಡಿದ್ವಿ, ಮತ್ತು ಸಂಜೆ ಏನೋ ಕುರುಕ್ ತಿಂದ್ವಿ, ಮತ್ತು ರಾತ್ರಿ ಊಟ ಮಾಡಿದ್ವಿ. ಏನೆಲ್ಲ ಇದ್ರೊಳಗಡೆ ಆಗ್ತದಲ್ಲ, ಇದೆಲ್ಲ ಹಿಂದಿನ ಕಾಲದಲ್ಲಿ ರುಬ್ಬು ಗುಂಡುಗಳಿತ್ತು. ಈಗ ಅದೆಲ್ಲ ಹೋಗ್ಬಿಟ್ಟಿದೆ. ರುಬ್ಬು ಗೊತ್ತಿಲ್ಲ, ಗುಂಡು ಗೊತ್ತಿಲ್ಲ. ಈಗೆಲ್ಲ ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ಅಂತ ಬಂದ್ಬಿಟ್ಟದೆ. ಈಗ ಈ ಸ್ಟೊಮಕ್ ಏನಿದೆಯಲ್ಲ, ಈ ಜಠರ ಏನಿದೆಯಲ್ಲ, ಇದು ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ಕೆಲಸ ಮಾಡ್ದಂಗೆ ಮಾಡ್ತಾ ಇರ್ತದೆ. ಇದು ಏನೆಲ್ಲ ಹಾಕಿದ್ರು ಜೀರ್ಣ ಮಾಡಿ 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 ಅರ್ದು ಅದನ್ನು ಕರುಳಿಗೆ ಕಳಿಸ್ಬಿಡ್ತದೆ. ಅಂದರೆ ಈ ಜಠರಕ್ಕೆ ಏನಂತೀವಿ, ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ಕೆಲಸ ಮಾಡ್ತದೆ. ಅದು ಮಿಕ್ಸರ್ ಆ್ಯಂಡ್ ಗ್ರೈಂಡರ್. ಇದು ಜೈವಿಕ ಮಿಕ್ಸರ್ ಆ್ಯಂಡ್ ಗ್ರೈಂಡರ್, ಇದು ಜೈವಿಕ ಪಂಪ್, ಇದು ಜೈವಿಕ ಕುಲುಮೆ ಸಿದಿಗಳು, ಹೀಗೆಲ್ಲವೂ ಸಹ ಜೀವ ಶರೀರವುಳ್ಳಂಥದ್ದು. ಇದಕ್ಕೆ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದು ನಡೀತಾ ಇದೆ. ಹಾಗೆ ಇಲ್ಲಿ ಕಾಫಿ ಟೀ ಶೋಧಕ ಇಟ್ಟಿದ್ದಾರೆ. ಶೋಧಕ ಹಾಗೆ ಕಾಫಿ ಟೀನ ಹೇಗೆ ಶೋಧಿಸ್ತದೋ ಹಾಗೆ ರಕ್ತವನ್ನು ಶೋಧಿಸ್ತಕ್ಕಂಥದ್ದು ಇದೆ. ಅದಕ್ಕೆ ಮೂತ್ರಪಿಂಡಗಳು, ಕಿಡ್ನೀಸ್ ಅಂತೀವಿ. ಕಿಡ್ನೀಸ್ ಎಲ್ಲ ಏನೇನು ನಡೆದೈತೆ ಅಂದರೆ, ಆಪರೇಷನ್ ಥಿಯೇಟ್ರ್ ಒಳಗಡೆ ಹೋದ್ರೆ ಏನೇನು ಕದ್ಕೊಂಡು ಬಿಡ್ತಾರೋ ಡಾಕ್ಟ್ರಿಗೆ ಗೊತ್ತೇ ಇಲ್ಲ ನಮಗೆ. ಡಾಕ್ಟ್ರ್ ಏನೋ ಕದ್ಕೊಂಡು ಬಿಡ್ತಾರೆ. ಅದ್ರಲ್ಲಿ ಹೆಚ್ಚು ಕದಿಯೋದೇನಂದರೆ ಕಿಡ್ನಿ ಅಂತೆ. ಕಿಡ್ನಿ ಒಳಗಡೆ 2 ಕಿಡ್ನಿ ಇದ್ರು, 1 ಕಿಡ್ನಿ ಕಟ್ ಮಾಡಿಕೊಂಡು ಹಾಗೆ ಪೇಷಂಟ್ಗೆ ಹೊಲ್ದು ಬಿಡ್ತಾರೆ. ಯಾಕೆಂದ್ರೆ ಅಲ್ಲೇನು ಯಾರನ್ನೂ ಬಿಡಂಗಿಲ್ವಲ್ಲ, ಅವ್ರ ಅಪ್ಪನೂ ಬಿಡಂಗಿಲ್ಲ, ಅವ್ರ ಅಮ್ಮನೂ ಬಿಡಂಗಿಲ್ಲ, ಅವ್ರ ಹೆಂಡ್ತಿನೂ ಬಿಡಂಗಿಲ್ಲ. ನಾವು ಹೊರಗಡೆ ಕೂತ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಏನು ಕಟ್ ಮಾಡ್ತಾರೋ ಒಳಗಡೆ ಗೊತ್ತಿಲ್ಲ. ನಮ್ದು ಈ ಕಡೆ ಒಂದು ಫೀಸು, ಆ ಕಡೆ ಒಂದು ಲಾಭ. ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ ಯಮನ್ ಹರತಿ ಪ್ರಾಣಾನ್ ವೈದ್ಯನ್ನ ಹರತಿ ಪ್ರಾಣಾನ್ ಧನಾನಿಚ. ವೈದ್ಯರಾಜನೇ, ನೀನು ಯಮರಾಜನ ಸಹೋದರನಿದ್ದೀಯ. ಯಮರಾಜನಾದರೂ ಕೇವಲ ಪ್ರಾಣವನ್ನು ತೆಗೆದುಕೊಂಡು ಹೋಗುತ್ತಾನೆ. ನೀನು ಇದೆಯಲ್ಲ ವೈದ್ಯರಾಜ, ನೀನು ಅವನ ಅಗ್ರಜನಿದ್ದೀಯ. ಏಕೆಂದ್ರೆ ನೀನು ಪ್ರಾಣವನ್ನು ಹಣವನ್ನು ಎರಡನ್ನೂ ತೆಗೆದುಕೊಂಡು ಹೋಗುತ್ತೀಯ ಅಂತ ಒಂದು ಸುಭಾಷಿತ. ಏನು ಹೇಳಿದರೆ, ಈ ಒಂದು ಗ್ರೈಂಡರ್, ಈ ಒಂದು ಮಿಕ್ಸರ್, ಈ ಒಂದು ಮೋಟಾರ್
ಅಥವಾ ಈ ಒಂದು ಮೂವಿ ಕ್ಯಾಮ್ರಾ ಇವೆಲ್ಲ ಕೆಲಸ ಮಾಡ್ಬೇಕಾದ್ರೆ ಒಳಗಡೆ ಒಂದು ಜ್ಯೋತಿ ಸ್ವರೂಪನಾದ ಆತ್ಮ ಇದ್ದಾನೆ. ಅವನು ಇದ್ರೆ ಮಾತ್ರ ಈ ಶರೀರದಲ್ಲಿ ಇದೆಲ್ಲ ಇಂದ್ರಿಯಗಳು, ಇದೆಲ್ಲ ಅಂಗಗಳು, ಇದೆಲ್ಲ ಜೈವಿಕ ಯಂತ್ರಗಳು ಕೆಲಸ ಮಾಡ್ತವೆ. ಹಾಗೆ ತಿಂದಿದ್ದೆಲ್ಲ ಜಠರಕ್ಕೆ ಬರ್ತದೆ, ಜಠರ ಗ್ರೈಂಡಿಂಗ್ ಮಾಡಿ ಈ ಸಣ್ಣ ಕರಳಿಗೆ ಕಳಿಸ್ತದೆ. ಸಣ್ಣ ಕರಳಿಂದ ಮುಂದೆ ದೊಡ್ಡ ಕರಳಿಗೆ ಹೋಗುತ್ತೆ. ಸಣ್ಣ ಕರಳು ಏನು ಕೆಲಸ ಮಾಡ್ತದಪ್ಪ ಅಂದರೆ, ಯಾವುದನ್ನು ಈ ಜಠರದಲ್ಲಿ ಜೀರ್ಣ ಮಾಡಲಾಗ್ತದೋ ಅದರಲ್ಲಿರ್ತಕ್ಕಂಥ ಜೀವರಸಗಳನ್ನು ಅದು ಶರೀರಕ್ಕೆ ಹೀರ್ಕೊಳ್ತದೆ. ಆಮೇಲೆ ಮುಂದೆ ಇರ್ತಕ್ಕಂಥ ವೇಸ್ಟ್ ಏನಿದೆಯಲ್ಲ ಅದನ್ನು ಈ ದೊಡ್ಡ ಕರಳಲ್ಲಿ ಅದನ್ನು ಸ್ಟಾಕ್ ಮಾಡ್ತದೆ. ದೊಡ್ಡ ಕರಳಲ್ಲಿ ಸ್ಟಾಕ್ ಮಾಡಿದ್ರೆ ಮುಂದೇನು ಕೆಲಸ ಅಂದರೆ, ಈ ಮುನ್ಸಿಪಾಲ್ಟಿ ಅವ್ರು ಬೆಳಗ್ಗೆ ಎದ್ರೆ ಆ ಡಬ್ಬದಲ್ಲಿರೋದನ್ನ ತಗೊಂಡು ದೂರಕ್ಕೆ ಸಾಗಿಸ್ತಾರಲ್ಲ, ಹಂಗೆ ಬೆಳಗ್ಗೆ ತಮಗೆ ತೊಗೊಂಡೋಗಿ ದೂರಕ್ಕೆ ಸಾಗಿಸ್ಬಿಡ್ತಾರೆ. ಹೀಗೆ ದೊಡ್ಡ ಕರಳು, ಹೀಗೆ ಸಣ್ಣ ಕರಳು, ಹೀಗೆ ಜಠರ, ಹೀಗೆ ಶ್ವಾಸಕೋಶ ಅಥವಾ ಹೃದಯ ಅಥವಾ ಈ ಕಣ್ಣು, ಏನೇ ಕೆಲಸ ಮಾಡಬೇಕಾದ್ರೂ ಬಹಳ ಮುಖ್ಯವಾದದ್ದು ಏನಂದರೆ, ಶರೀರದಲ್ಲಿ ಒಬ್ಬ ಇದ್ದಾನೆ. ಇದ್ದನಲ್ಲ ಇಲ್ಲದಂತೆ ಇದ್ದಾನೆ, ಕಣ್ಣಿಗೆ ಕಾಣೋಂಗಿಲ್ಲ ಇದ್ದಾನೆ, ಅವನೇ ನಾನು. ಮಾತನಾಡೋನು ಯಾರಂದ್ರೆ ನಾನು ಆತ್ಮ. ಇಲ್ಲಿ ಕೇಳೋರೆಲ್ಲ ಯಾರಂದ್ರೆ, ನೀವು ಶರೀರ ಅಲ್ಲ, ನೀವು ಆ ಶರೀರದಲ್ಲಿರೋ ಆತ್ಮ ಕೇಳ್ತಾ ಇದ್ದೀರಿ. ಒಂದು ಸಣ್ಣ ಉದಾಹರಣೆ ತಮ್ಮೆಲ್ಲರಿಗೂ ಗೊತ್ತಿದೆ. ಕಾರೇ ತನ್ನಟಿ ತಾನು ನಡೆಯೋದಿಲ್ಲ, ಕಾರಲ್ಲಿ ಒಬ್ಬ ಡ್ರೈವರ್ ಇರಬೇಕು. ಡ್ರೈವರ್ ಕುಂತ್ಕೊಂಡು ಎಲ್ಲಿವರೆಗೆ ಹೋಗ್ಬೇಕು, ಎಲ್ಲಿ ತಿರುಗಿಸ್ಕೋಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹಂಗೆ ಮಾಡ್ತಾ ಕೆಲಸ. ಕಾರ್ನೇ ನೋಡದೇ ಇರೋರು ಏನ್ರಿ ಏನೋ ಓಡ್ತಾ ಇದ್ದಿಲ್ಲ ಅಂತಾರೆ. ಆದರೆ ಕಾರ್ ಚೆನ್ನಾಗಿ ಗೊತ್ತಿರೋ ಎಲ್ಲ ಒಳಗಡೆ ಡ್ರೈವರ್ ಇದ್ದಾನೆ, ಅವನು ಓಡಿಸ್ಕೊಂಡು ಹೋಗ್ತಾನೆ ಅಂತ ಗೊತ್ತು. ಹಾಗೆ ದಿಟದಿಂದ ತನ್ನ ತಾ ಕಾಣಬೇಕು, ದಿಟದಿಂದ ತನ್ನ ತಾ ಕೇಳಬೇಕು, ದಿಟದಿಂದ ತನ್ನ ತಾ ಬರೆಯಬೇಕು. ಹಾಗೆ ಈ ಕಾರಿದು, ಈ ಶರೀರ ಅನ್ನೋದು ಒಂದು ಕಾರು. ಈ ಕಾರ್ನಲ್ಲಿ ಹೇಗೆ ಡ್ರೈವರ್ ಇದ್ದಾನೋ ಹಾಗೆ ಶರೀರ ಅನ್ನೋ ಕಾರ್ನಲ್ಲೂ ಒಬ್ಬ ಡ್ರೈವರ್ ಇದ್ದಾನೆ. ಈ ಶರೀರ ಅನ್ನೋ ಕಾರ್ನಿಂದ ಡ್ರೈವರ್ ಇಳಿದು ಬಿಟ್ರೆ ಇದು ಒಂದು ಶವ ಅಂತೀವಿ. ಅಂದ್ರೆ ಈ ಶರೀರದಲ್ಲಿರುವಂಥ ಡ್ರೈವರ್ ನಾನಾಗಿದ್ದೀನಿ. ಶರೀರ ಒಂದು ಕಾರ್ ಆಗಿದೆ, ಈ ಶರೀರದಲ್ಲಿ ನಾನು ಯಾರಾಗಿದ್ದೀನಿ? ಡ್ರೈವರ್ ಆಗಿದ್ದೀನಿ. ಆ ಡ್ರೈವರ್ ಅಂದ್ರೆ ಆತ್ಮ ಜ್ಯೋತಿ ನಾನಾಗಿದ್ದೇನೆ. ಆ ಡ್ರೈವರ್ ಹೊರಗಡೆ ಹೋಗ್ಬಿಟ್ರೆ ಕಾರ್ ನಿಂತು ಹೋಗ್ಬಿಡ್ತದೆ. ಅಂದ್ರೆ ಈ ಶರೀರ ರಥ ಆಗಿದೆ, ನಾನು ಈ ಶರೀರನ ರಥವನ್ನ ನಡೆಸುವಂತ ಸಾರಥಿಯಾಗಿದ್ದೇನೆ. ನಾನು ಈ ಶರೀರ ರಥವನ್ನ ನಡೆಸ್ತಕ್ಕಂಥ ಸಾರಥಿಯಾಗಿದ್ದೇನೆ. ನಾವೀಗ ಕೇಳಿದ ಪ್ರವಚನ ಮಾಲೆಯಲ್ಲಿ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದಲ್ಲವೇ? ನಾನು ಈ ಶರೀರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ವಾಸಿಸುವಂಥ ಅಗೋಚರ ಅದೃಶ್ಯವಾಗಿರ್ತಕ್ಕಂಥ ಚೈತನ್ಯ ಅವಿನಾಶಿ ಶಕ್ತಿಯಾಗಿದ್ದೇನೆ. ಈ ಶರೀರದ ಎಲ್ಲ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸುವಂಥ ಶಕ್ತಿಯಾಗಿದ್ದೇನೆ. ನಾನು ಕಿವಿಯಿಂದ ಕೇಳ್ತಕ್ಕಂಥವನು ಆತ್ಮನೇ, ಈ ಕಣ್ಣಿಂದ ನೋಡುವಂಥದ್ದು ಆತ್ಮನೇ, ಈ ಇಂದ್ರಿಯಗಳನ್ನು ಬಳಸಿಕೊಂಡು ಕಾರ್ಯ ಮಾಡುವಂಥ ಶಕ್ತಿಯೂ ಆತ್ಮನೇ ಆಗಿದೆ. ಆತ್ಮದ ಪರಿಚಯ, ಆತ್ಮದ ಅಸ್ತಿತ್ವದ ಬಗ್ಗೆ ನಾವು ವಿವರವಾಗಿ ತಿಳ್ಕೊಂಡಿದ್ದೇವೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಪುನಃ ಭೇಟಿಯಾಗೋಣ.